ಕಳ್ಳರು ಎಂಟ್ರಿ ಕೊಟ್ಟ ಸುಳಿವೂ ಇರಲಿಲ್ಲ. ಅಂಗಡಿ ಶಟರ್ ಮುರಿದಿರಲಿಲ್ಲ. ಬೆಳಗಾಗುವಷ್ಟರಲ್ಲಿ ಮಾಯ ಆಗೋಗಿತ್ತು 50 ಗ್ರಾಂಗೂ ಅಧಿಕ ವಜ್ರ ಚಿನ್ನ. ಕಳ್ಳರು ಎಂಟ್ರಿ ಕೊಟ್ಟಿಲ್ಲ, ಆ ಸುಳಿವಿರಲಿಲ್ಲ, ಅಂಗಡಿ ಶಟರ್ ಮುರಿದಿರಲಿಲ್ಲ. ಹಾಗಾದ್ರೆ ವಜ್ರ ಮತ್ತು ಚಿನ್ನ ಎಲ್ಲಿ ಹೋಯ್ತು? ವಿಚಿತ್ರ ಪ್ರಕರಣಕ್ಕೆ ತುಮಕೂರಿನ ಜ್ಯುವೆಲರಿ ಶಾಪ್ ಸಿಬ್ಬಂದಿ ಬೆಚ್ಚಿ ಬಿದ್ದಿದ್ದಾರೆ. ತುಮಕೂರಿನ ಕಾಲ್ಟೆಕ್ಸ್ ಸರ್ಕಲ್ ಬಳಿ ವಿಶ್ವಾಸ್ ಜ್ಯುವೆಲರ್ಸ್ ಇದೆ. ಪೊಲೀಸ್ ಠಾಣೆಗೆ ದೂರು ನೀಡುವ ಮುನ್ನ ಸಿಸಿಟಿವಿ ಪರಿಶೀಲನೆ ಆಗುತ್ತೆ. ಪೊಲೀಸ್ ಠಾಣೆಗೆ ದೂರು ನೀಡುವ ಮುನ್ನ ಸಿಸಿಟಿವಿ ಪರಿಶೀಲನೆ ಆಗುತ್ತೆ. ನೋಡ್ತಾ ಇದ್ದೀರಿ, ಇದುವೇ ವಿಶ್ವಾಸ್ ಜ್ಯುವೆಲರ್ಸ್. ಸಿಸಿಟಿವಿ ಪರಿಶೀಲನೆಯ ಸಂದರ್ಭದಲ್ಲಿ ಮಾಲೀಕ ಸಹಿತ ಸಿಬ್ಬಂದಿ ಶಾಕ್ ಆಗಿದ್ದಾರೆ. ಆಗ ಗೊತ್ತಾಗುತ್ತೆ ಆ ಚಿನ್ನ ಏನಾಯ್ತು ಅಂತ. ಸೈಲೆಂಟ್ ಆಗಿ ಬಂದು 10 ಲಕ್ಷ ಮೌಲ್ಯದ ಚಿನ್ನಾಭರಣ ಎಗರ್ಸಿತ್ತು ಇಲಿ. ಸಿಸಿಟಿವಿ ಆಧರಿಸಿ ಇಲಿಯ ಬಿಲ ಅಗೆದಾಗ 10 ರಿಂಗ್ 3 ಸರ ಪತ್ತೆಯಾಗಿದೆ. ಕೊನೆಗೂ ಆಭರಣ ಸಿಕ್ಕ ನಂತರ ಜ್ಯುವೆಲರಿ ಶಾಪ್ ಮಾಲೀಕ ನಿಟ್ಟುಸಿರು ಬಿಟ್ಟಿದ್ದಾರೆ. ಅದಕ್ಕೆ ಹೇಳಿದ್ದು, ಕಳ್ಳರು ಎಂಟ್ರಿ ಕೊಟ್ಟಂತಹ ಸುಳಿವಿರಲಿಲ್ಲ, ಅಂಗಡಿ ಶಟರ್ ಮುರಿದಿರಲಿಲ್ಲ. ಕಳ್ಳ ಯಾರು? ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಚಿನ್ನಾಭರಣ ಎಳೆದೊಯ್ದಂತಹ ಇಲಿ ನೋಡ್ತಾ ಇದ್ದೀರಿ. ಅದು 50 ಗ್ರಾಂನಷ್ಟು. ಅದರಲ್ಲಿ 10 ರಿಂಗ್ ಇದೆ, 3 ಸರ ಇದೆ. ಒಂದು ಸ್ಕ್ರೀನ್ನಲ್ಲಿ ಸಿಸಿಟಿವಿ ಫುಟೇಜ್ ಗಮನಿಸ್ತಾ ಇದ್ದೀರಿ. ಚಿನ್ನಾಭರಣ ಎಳೆದೊಯ್ದಂತಹ ಇಲಿ ಹೇಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಯಾವ್ಯಾವುದು ಎಳೆದೊಯ್ದಿತ್ತು, ಅಂದರೆ ಯಾವ್ಯಾವ ಚಿನ್ನಾಭರಣವನ್ನು ತೆಗೆದುಕೊಂಡು ಹೋಗಿತ್ತು ಇಲಿ ಅನ್ನೋದನ್ನ ನೋಡ್ತಾ ಇದ್ದೀರಿ. ಅದರಲ್ಲಿ 10 ರಿಂಗ್ ಸೇರಿದೆ, 3 ಸರ ಇದೆ. ಇದು ಸಿಕ್ಕ ನಂತರ ಜ್ಯುವೆಲರಿ ಶಾಪ್ನ ಮಾಲೀಕ ನಿಟ್ಟುಸಿರು ಬಿಟ್ಟಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಕಳ್ಳತನ. 50 ಗ್ರಾಂನಷ್ಟು ಚಿನ್ನಾಭರಣ ಕಾಣಿಸೋದಿಲ್ಲ. ಜ್ಯುವೆಲರಿ ಶಾಪ್ನ ಮಾಲೀಕ ಕಂಗಾಲಾಗಿ ಹೋಗಿರ್ತಾರೆ, ಎಲ್ಲಿ ಹೋಯ್ತಪ್ಪ ಅಂತ. ಕಳ್ಳರು ಅಂಗಡಿಯ ಒಳಗೆ ನುಗ್ಗಿದಾರಾ ಅಂತ ನೋಡಿದ್ರೆ ಯಾವುದೇ ಸುಳಿವಿಲ್ಲ, ಅಂಗಡಿಯ ಶಟರ್ ಮುರಿದಿರಲಿಲ್ಲ. ಹಾಗಾದ್ರೆ ಎಲ್ಲಿ ಹೋಯ್ತು ಚಿನ್ನಾಭರಣ? ಸಿಬ್ಬಂದಿ ಏನಾದರೂ ಕದ್ರ? ಆ ಅನುಮಾನ ಕೂಡ ಸಹಜ. ಆ ಕುರಿತಾಗಿ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸರಿಗೆ. ಪೊಲೀಸರು ಬಂದು ಎಲ್ಲ ಸಿಸಿಟಿವಿ ಫುಟೇಜ್ ಅನ್ನ ಪರಿಶೀಲನೆ ಮಾಡ್ತಾರೆ. ಆಗ ಕಳ್ಳ ಯಾರು ಅನ್ನೋದು ಗೊತ್ತಾಗತ್ತೆ. ಸೊ ಒನ್ ಡೇ ಫೈನ್ ಮಾರ್ನಿಂಗ್ ಏನಾಯಿತು, ನಮ್ಮದು ಕೌಂಟಿಂಗ್ ಮಾಡಿದಾಗ ಕೌಂಟಿಂಗಲ್ಲಿ ಏನಾಯಿತು ಅಂದರೆ 10 ಉಂಗುರ 2 ಚೈನ್ ಕಮ್ಮಿ ಬಂತು. ಸೊ ನಮ್ಮ ಸ್ಟಾಫ್ ಗಾಬರಿ ಆದರು. ನಾನೇನೋ ತಪ್ಪಾಗಿರ್ತೀನಿ, ಇನ್ನೊಂದ್ಸಲಿ ಕೌಂಟ್ ಮಾಡಿ ಅಂತ ಅವತ್ತಿನ ದಿವಸ ತಿರ್ಗಾ ಇನ್ನೊಂದ್ಸಲಿ ರೀಕೌಂಟ್ ಮಾಡಿಸಿದೆ. ಆ ರೀಕೌಂಟ್ ಮಾಡಿ ಟ್ಯಾಗಿಂಗ್ ಎಲ್ಲ ನೋಡಿದ್ರು ಕೂಡ 10 ಉಂಗುರ 2 ಚೈನ್ ಕಮ್ಮಿ ಬಂತು. ಸೊ ಎಲ್ಲ ಗಾಬರಿ ಆದ್ವಿ. ಏನಪ್ಪ ಯಾವತ್ತೂ ಆಗಿಲ್ಲ, ಎಲ್ಲ 1 ಉಂಗುರ 2 ಉಂಗುರ ಯಾರೊಬ್ಬರು ಮಾಡ್ತಾರೆ ಕಸ್ಟಮರ್ಸು, ಅವರು ಸಿಕ್ಕವ್ರೆ ಕೊಟ್ಟೋಗವ್ರೆ, ಬಟ್ ಇದೇನು ಹಿಂಗಾಗೋಯ್ತಲ್ಲ ಅಂತ ನಾವು ಫುಲ್ ಬೇಜಾರಲ್ಲಿದ್ವಿ. ಬೆಳಗ್ಗಿನ ಜಾವ 4 ಗಂಟೆ 4:15 ಟೈಮಲ್ಲಿ ಇಲ್ಲಿ ಬಂದು 1 ಉಂಗುರ ಎತ್ಕೊಂಡು ಹೋಗಿದ್ದು ನಮಗೆ ಫುಟೇಜ್ ಸಿಕ್ತು. ಅದನ್ನು ಫಾಲೋ ಮಾಡಿದ್ರೆ ಆ ಥರನೇ 2-3 ಉಂಗುರ ಹಂಗೆ ಎತ್ಕೊಂಡು ಹೋಗಿದ್ದು ನಮ್ಮ ಹತ್ರ ಲೈವ್ ಫುಟೇಜ್ ಇದೆ. ಮೊಬೈಲ್ ಕ್ಯಾಮ್ರಾಸ್ ಹಿಂಗೆ ಬಿಟ್ಟು ಅದ್ರಲ್ಲಿ ನೋಡಿ ಚೆಕ್ ಮಾಡಿದ್ವಿ. ಆ ಚೆಕ್ಕಿಂಗಲ್ಲಿ ಏನಾಯಿತು ಅಂದರೆ ಅಲ್ಲಲ್ಲೇ ಚೈನ್ ಬಿದ್ದಿರೋದು, ಉಂಗುರ ಬಿದ್ದಿರೋದು ಎಲ್ಲ ಕಾಣಿಸ್ತು. ಸೊ ವಿ ಆರ್ ವೆರಿ ಸ್ಯಾಟಿಸ್ಫೈಡ್. ಬಟ್ ಫಸ್ಟ್ ಒಂದು 4 ಉಂಗುರ ಸಿಕ್ತು, ತಿರ್ಗಿ 5 ಸಿಕ್ತು, 6 ಸಿಕ್ತು, ಕೊನೆಗೆ 10 ಉಂಗುರನೂ ಸಿಕ್ಕಿ 2 ಚೈನು ಸಿಕ್ಕಿ ನಾವು ಸಮಾಧಾನವಾಗಿ ಎಲ್ಲ ತೆಗ್ಸಿ. ಅಂದರೆ ಇವಾಗ ಡೈಮಂಡು ನನ್ನ ಸೆಕ್ಷನ್ನು, ಸೊ ಕೌಂಟಿಂಗ್ ಡೈಲಿ ಇರುತ್ತೆ. ಅವತ್ತು ಕೌಂಟಿಂಗ್ ಮಾಡಬೇಕಾದ್ರೆ 10 ರಿಂಗು ಮತ್ತು 2 ಚೈನ್ ಕಡಿಮೆ ಬಂತು. ಕೌಂಟಿಂಗ್ ಕೊಟ್ವಿ ಮತ್ತು ವಿಶ್ವಾಸರ್ಗೆ ಇನ್ಫಾರ್ಮ್ ಮಾಡಿದ್ವಿ. ಅವರು ಏನೂ ಹೆದರ್ಕೊಂಬೇಡಿ, ನಾನು ಕ್ಯಾಮ್ರಾ ನೋಡ್ತೀನಿ ಅಂತ ಕ್ಯಾಮ್ರಾ ನೋಡಿದ್ರು. ಸೊ ಇಲ್ಲಿ ಎತ್ಕೊಂಡು ಹೋಗ್ತಾ ಇರೋದು ಅವರು ಚೆಕ್ ಮಾಡಿ ಇನ್ಫಾರ್ಮ್ ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.